ಕಂಡಂತ ಮಹಾನ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಇವತ್ತು ಎಲ್ಲ ಸಮಾಜದ ನಾಯಕರುಗಳು ಕೂಡ ಅಧಿಕಾರವನ್ನು ಅನುಭವಿಸಿದ್ದಾರೆ. ಅಂದ್ರೆ ನರೇಂದ್ರ ಮೋದಿ ಆಗಿಯೂ ಕೂಡ ಇವತ್ತು ಹೇಳ್ತಿರೋದಿಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರದಲ್ಲಿದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ಗೃಹ ಸಚಿವರಾದಂತ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಅಂದ್ರೆ ಇವರು 300 ತಗೊಂಡು 230 ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ 29ಕ್ಕೆ ಬರೆದಿಟ್ಕೊಳ್ಳಿ ನೀವು 100 ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ದೇಶದ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಕೇಂದ್ರ ಸರ್ಕಾರಕ್ಕೆ ತೊಲಗಿಸಿ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಇಲ್ಲದ ಬಿಜೆಪಿ ನಾಯಕರಿಗೆ, ನೀಚ ಸಂಸ್ಕೃತಿ ಬಂದಿರತಕ್ಕಂಥ ಬಿಜೆಪಿಯ ಸಿಟಿಯವರಿಗೆ ಹೇಳಿ ತೊಲಗಿಸಿ. ವಿಧಾನ ಪರಿಷತ್ ಸದಸ್ಯತ್ವ ವಜಾ ಮಾಡಿ, ಸಿಟಿ ರವಿಯ ಸದಸ್ಯತ್ವ ವಜಾ ಮಾಡಿ, ಬರ್ತಿರ್ತಕ್ಕಂಥ ಸಿಟಿ ರವಿ ಹಾಗೂ ಇವತ್ತು ಮಹಿಳೆಯರಿಗೆ ಹಗರಣ ಮಾಡಿರ್ತಕ್ಕಂಥ ಲಜ್ಜೆಗೆಟ್ಟಂತ ಮಾನ ಮರ್ಯಾದೆ ಇಲ್ದಿರ್ತಕ್ಕಂಥ ಒಬ್ಬ ಯೋಗ್ಯತೆ ಇಲ್ದಿರ್ತಕ್ಕಂಥ ವ್ಯಕ್ತಿಗೆ ಇವತ್ತು ಚಿಕ್ಕಮೂರು ನಗರವನ್ನ ಬಂದ್ ಮಾಡ್ತೀನಿ ಅಂತಲ್ಲ. ನಿಮಗೆ ಬಿಜೆಪಿ ಅವರಿಗೆ ಮಾನ ಮರ್ಯಾದೆ ಇದ್ರೆ ಮತ್ತು ನಿಮ್ಮ ಸಿಟಿ ರವಿಯನ್ನ ಪಕ್ಷದಿಂದ ಹೊರಗೊಳಿಸಿ ಹೆಣ್ಣು ಮಕ್ಕಳ ಕ್ಷಮೆಯನ್ನ ಕೇಳಬೇಕು. ಯಾವ ಮೂರ್ಖತನದಿಂದ ಮಾತಾಡುವಂತಕ್ಕಂಥ ವಿಚಾರವನ್ನು ಹೇಳಬೇಕಾಗಿದೆ. ಮುಂದೆ ನಮ್ಮ ಪಕ್ಷದ ನಾಯಕರು ಮಾತಾಡಿದ್ದಾರೆ. ಆದ್ರೆ ಬಿಜೆಪಿಯ ಬುಡವನ್ನ ಕಿತ್ತು ಹಾಕುವ ತನಕ ನಮ್ಮ ಹೋರಾಟ ಸದಾ ಇರಬೇಕು. ಇವತ್ತು ದಲಿತ ಸಮುದಾಯ ಇರಬಹುದು, ಅಲ್ಪಸಂಖ್ಯಾತ ಇರಬಹುದು, ಹಿಂದುಳಿದ ಇರಬಹುದು, ಎಲ್ಲ ವರ್ಗದಲ್ಲೂ ಬಡವರಿದ್ದಾರೆ. ಎಲ್ಲರನ್ನು ಪ್ರೀತಿ ಮಾಡುವಂತ ಪಕ್ಷ ಕಾಂಗ್ರೆಸ್ ಪಕ್ಷ. ಇದನ್ನ ಬಲಗೊಳಿಸುವ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಬಲಪಡಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಪಮಾನ ಬರುವಂತ ರೀತಿಯ ಪದಗಳನ್ನ ಮಾಡ್ತಿರಲ್ಲ. ನಿಮ್ಮ ಸ್ಥಾನಕ್ಕೆ ತಕ್ಷಣ ನೀವು ರಾಜೀನಾಮೆ ಕೊಡ್ಬೇಕಾಗತ್ತೆ. ಬಿಜೆಪಿ ಅವರು ತಿಳ್ಕೊಳ್ಬೇಕಾಗತ್ತೆ. ಈ ಬೇಜವಾಬ್ದಾರಿ ತಂತಿರುವಂತ ಈ ಬೇಜವಾಬ್ದಾರಿ ಮಾತುಗಳನ್ನಾಡುವಂತ ಸಿಟಿ ರವಿಗೆ ಏನಾದರೂ ರೀತಿಯ ಅವಕಾಶಗಳನ್ನು ನೀವು ಪದೇ ಕೊಟ್ರೆ ನಿಮ್ಮ ಪಕ್ಷವು ನಾಶ ಆಗುತ್ತೆ. ಈ ಕ್ಷೇತ್ರದಲ್ಲಿ ಯಾವ ರೀತಿ ಜನ ಅವರನ್ನ ತಿರಸ್ಕಾರ ಮಾಡಿದರೋ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ ಅನ್ನುವಂತ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಿಜೆಪಿ ಅವರಿಗೆ ಇನ್ನೊಂದು ವಿಚಾರನ ತಿಳಿಸಕ್ಕೆ ಇಷ್ಟಪಡ್ತೇನೆ. ಮನೆಗೆ ಹೋಗಿ ಅಂಗಡಿಗೆ ಹೋಗಿ ಸ್ವಯಂ ಪ್ರೇರಿತ ಬಂದ್ ಮಾಡಕ್ಕೆ ಮುಂದಾಗಿದಿರಲ್ಲ. ಯಾವ ಘನ ಕಾರ್ಯ ಮಾಡಿದರೆ ನಿಮ್ಮ ಸಿಟಿ ರವಿ ಅನ್ನುವಂಥದ್ದನ್ನ ನೀವು ವಿಮರ್ಶೆ ಮಾಡಬೇಕಾಗುತ್ತೆ. ಸಿಟಿ ರವಿ ಅವರಿಗಿದ್ದಂತ 20 ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಸಂಪೂರ್ಣವಾಗಿರುವಂತ ಅನ್ಯಾಯವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಕಡೆಗಣಿಸಿ ನೀವು ಬಂದ್ ಯಾವತ್ತಾದ್ರೂ ಮಾಡ್ಬೇಕಿದ್ರೆ ಮೆಡಿಕಲ್ ಕಾಲೇಜನ್ನ ಲೇಟ್ ಆಗಿ ಓಪನ್ ಮಾಡಿದ್ರಲ್ಲ, ಅವರ ಬದ್ಧತೆ ಇಲ್ಲದೆ ಓಪನ್ ಮಾಡಿದ್ರಲ್ಲ, ಅವತ್ತು ಚಿಕ್ಕಮಗಳೂರಿನ ಬಂದನ್ನ ಕರಿಬೇಕಾಗಿತ್ತು. ಇವತ್ತು 20 ವರ್ಷದ ಕಾಲ ಒಂದೇ ಒಂದು ನಿವೇಶನ ರೈತರಿಗೆ ಒಂದೇ ಒಂದು ಸಾಗುವಳಿ ಚೀಟಿ ಕೊಡ್ಲಿಲ್ಲಲ್ಲ. ನಿವೇಶನ ರೈತರ ಪರವಾಗಿ ಬಡವರ ಪರವಾಗಿ ನೀವು ಬಂದನ್ನ ಮಾಡಬೇಕಾಗಿತ್ತು. ಈ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಬಂದಾಗ, ರೈತರಿಗಾದಂತ ಸಮಸ್ಯೆಗಳ ಬಂದಾಗ 20 ವರ್ಷ ಬೇಜವಾಬ್ದಾರಿತನದಿಂದ ಮೌನ ವಹಿಸಿದ್ದಂತ ಸಿಟಿ ರವಿಗೆ ಅವತ್ತು ನೀವು ಬಂದ್ ಮಾಡಬೇಕಾಗಿತ್ತು. ಇವತ್ತು ನೀವು ಮಾಡ್ತಿರುವಂತ ಬಂದ್ ಏನಕ್ಕಾಗಿ, ಯಾವ ಪುರುಷಾರ್ಥಕ್ಕೋಸ್ಕರ? ಇವತ್ತು ಚುನಾಯಿತರಾದಂತ ಪ್ರತಿನಿಧಿಗಳು ಆದರ್ಶ ನಡೆ ಇರಬೇಕು ಎಲ್ಲ ಕಡೆ. ಆದ್ರೆ ಇವತ್ತು ಕೆಲವರು ಮುಖವಾಡವನ್ನು ಹಾಕಿ ಚುನಾಯಿತರಾಗಿ ಹೋಗಿ ಕೊನೆಗೆ ನಮ್ಮಲ್ಲಿ ಹೇಳ್ತಾರೆ, ಹಿಂದೆ ಗಾದೆ ಇದೆ, ಹುಟ್ಟುಗುಣ ಸುಟ್ಟರು ಹೋಗುದು ಅಂತ. ಅವ್ರು ಇಷ್ಟು ದಿವಸ ಏನ್ ತೋರಿಸ್ಕೊಂಡಿದ್ರು, ಏನು ಮಾತೆಯರು ಅಂತ ಇದ್ರು, ಮತ್ತು ಮಹಿಳೆಯರಿಗೆ ನಾವು ಗೌರವ ಕೊಡ್ತಕ್ಕಂತ ಅವರ ಸಂಸ್ಕೃತಿಯನ್ನ ಗೌರವಿಸ್ತಕ್ಕಂತ ಪಕ್ಷದವರು ನಾವು ಅಂತ ಹೇಳ್ತಿದ್ರು. ಅವರ ನಿಜವಾದ ಬಣ್ಣ ನಿನ್ನೆ ವಿಧಾನಸೌಧದಲ್ಲಿ ಬೆಳಗಾವಿಯಲ್ಲಿ ಬಯಲಾಗಿದೆ.
ಸಿ.ಟಿ. ರವಿ ಅವರು ಮಾತಾಡ್ತಾ ಸದನದಲ್ಲಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಅಭಿವಾಗಿ ಮಾತಾಡ್ತಾರೆ. ಅವರು ಗಾಂಜಾ ಪಾರ್ಟಿ ಅಂತೇಳಿ. ರವಿ ಅವರೇ, ಈ ದೇಶದಲ್ಲಿ ಕಳೆದ 7 ಅವಧಿಯಿಂದ ಗುಜರಾತ್ನಲ್ಲಿ ಬಿಜೆಪಿ ಇದೆ. ನಿಮ್ ನರೇಂದ್ರ ಮೋದಿ ಅವರು ಅಲ್ಲಿ ಮುಖ್ಯಮಂತ್ರಿ ಆಗಿದ್ರು, ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ. ಇವತ್ತು ಈ ದೇಶದಲ್ಲಿ ಗಾಂಜಾಕ್ಕೆ ಏನಾದ್ರು ಕ್ಯಾಪಿಟಲ್ ಇದ್ರೆ ಯಾವ್ದ್ರಿ? ಗುಜರಾತ್. ರವಿ ಅವರು ಇದನ್ನ ದಯವಿಟ್ಟು ಮನಗಾಡ್ಬೇಕು. ನೀವು ಈ ದೇಶನ ಹಾಳು ಮಾಡ್ತಿದ್ದೀರಿ, ಯುವ ಜನರನ್ನ ಹಾಳು ಮಾಡ್ತಿದ್ದೀರಿ ಗಾಂಜಾ ಕೊಡೋರ ಮುಖಾಂತರ. ನೀವಾಗ್ಲಿ, ನಿಮ್ ನರೇಂದ್ರ ಮೋದಿ ಅವರಾಗ್ಲಿ, ನಿಮ್ ಬಿಜೆಪಿ ಆಗ್ಲಿ ಗಾಂಜಾ ನಿಲ್ಲಿಸ್ತಕ್ಕಂಥದ್ನ ನೀವು ಪ್ರಯತ್ನವನ್ನು ಪಟ್ಟಿಲ್ಲ. ಮತ್ತು ಇದು ಕ್ಯಾಪಿಟಲ್ ಆಗಿ ಇಂಡಿಯಾ ಕೆಲಸ ಮಾಡ್ತಾ ಇದೆ ಗುಜರಾತ್. ಅದು ನಾಳೆ ಗೊತ್ತಾಗುತ್ತೆ ಏನ್ ಹೇಳ್ತಿದ್ರು ಅಂತೇಳಿ. ಫೋರೆನ್ಸಿಕ್ ಲ್ಯಾಬ್ ಇಂದ ಬರುತ್ತೆ. ಇದೇನು ಹೆಚ್ಚು ದಿವಸ ಏನ್ ತಗೊಳಲ್ಲ. ಅದು ಮುಚ್ಚಲಿಕ್ಕೆ ಆಗದೆ ಇರ್ತಕ್ಕಂಥ ರೆಕಾರ್ಡೆಡ್ ಎವಿಡೆನ್ಸ್. ಅವನ್ ಇನ್ಯಾರೋ ಹೇಳ್ತಾನೆ ಸದನದಲ್ಲಿ ರೆಕಾರ್ಡ್ ಮಾಡಕ್ಕೆ ಯಾರು ಪರ್ಮಿಷನ್ ಕೊಟ್ರು ಅಂತ. ಈ ಶಾಸಕರುಗಳೇ ರೆಕಾರ್ಡ್ ಮಾಡಿದಾರ್ರಿ, ಇನ್ಯಾಕೆ ಪರ್ಮಿಷನ್ ಹೊರಗಡೆ ಕರ್ಕೊಂಡು ಮಾಡಿಸ್ಬೇಕಾ? ಅವರೇ ಸುಮ್ಮನೆ ಕೂತಿರ್ತಾರೆ ಸದನದಲ್ಲಿ. ಹಾಗಾಗಿ ಬಂಧುಗಳೇ, ಇವತ್ತು ನಮ್ ಜನ ಯಾವುದೇ ಪಕ್ಷದಲ್ಲಾಗಲಿ ಈ ತರ ಹದ್ದು ಮೀರಿ ವರ್ತನೆ ಮಾಡ್ತಕ್ಕಂಥವ್ರಿಗೆ ಮಟ್ಟ ಹಾಕ್ತಕ್ಕಂಥ ಕೆಲಸನ ನಮ್ ಜನ ಮಾಡದೆ ಹೋದ್ರೆ ಇದು ಪ್ರಜಾತಂತ್ರಕ್ಕೆ ನಾವು ಮಾಡ್ತಕ್ಕಂಥ ಮಹಾದ್ರೋಹ ಆಗ್ತದೆ. ಸಂವಿಧಾನ ರಕ್ಷಣೆ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ. ಇವತ್ತು ಸಮಾಜದ ಪ್ರತಿಯೊಬ್ಬ ವರ್ಗ ಜನರಿಗೆ ಜನಗಣತಿ ಆಗುವುದರ ಮೂಲಕ ಸಮಾಜದ ಎಲ್ಲ ಜನರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅವರ ಹೋರಾಟವನ್ನು ಮುಂದುವರಿಸಿದ್ದ ಸಂದರ್ಭದಲ್ಲಿ ಇವತ್ತು ಬಿಜೆಪಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಈ ಒಂದು ವಿಚಾರಗಳನ್ನ ಸಹಿಸಿಕೊಳ್ಳದೆ ಮಾತಾಡಲಿಕ್ಕೆ ಅವಕಾಶ ಇದ್ರೆ ಅದು ತಮಗೇನ ತಪ್ಪು ಅಭಿಪ್ರಾಯ ಬರಬಹುದು ಅಂತ ಅವರಲ್ಲಿ. ಆದ್ರೂ ಕೂಡ ಇವತ್ತು ಅವರು ಈ ಮಾತನ್ನ ಹಾಳು ಮಾಡ್ತಿದ್ರು ಕೂಡ ಅವರು ಆಳಿಸ್ತಕ್ಕಂಥ ಒಂದು ಸಂದರ್ಭ ಬಂತು. ಇವರು ಯಾವುದೇ ರೀತಿಯಲ್ಲಿ ಯಾರು ದೇಶ ಪ್ರೇಮದ ಸೋಗು ಹಾಕೊಂಡು ನಟನೆ ಮಾಡ್ತಕ್ಕಂಥ ನಾಟಗಾರರ ಹೊರತು ಇವರು ದೇಶ ಪ್ರೇಮ ಒಂದು ಕಿಂಚಿತ್ತು ಇಲ್ಲ. ಇವರ ಆಶೆ ಅಪೇಕ್ಷೆ ಏನು ಅಂತ ಹೇಳಿದ್ರೆ ಇವರು ದೇಶದಲ್ಲಿ ಬಂಡವಾಳಶಾಹಿ ಶಕ್ತಿಗಳಿಗೆ ಅವರಿಗೆ ಸಹಕಾರ ಮಾಡಿ ಈ ದೇಶವನ್ನ ಬಂಡವಾಳಶಾಹಿಗಳ ಕಡೆ ಕೊಡತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಹಾತೊರೀತಾರೆ ಅನ್ನುವಂಥದ್ದು ಇವತ್ತು. ಇನ್ನೊಂದು, ಇವರಿಗೆ ನಿಜವಾಗ್ಲೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಏನು ಇವರು ಬಿಜೆಪಿ ಪಕ್ಷದ ನಾಯಕರಂತಾರೆ ಸಿ.ಟಿ. ರವಿ ಅವರು ಏನು ಮಹಿಳೆಯರ ವಿರುದ್ಧ ಏನೇ ಮಾತಾಡಿದ್ದಾರೆ, ಅವ್ರ ಕಾರ್ಯಕರ್ತರಿಗೆ ಹೇಳಿ ಒಂದು ರೌಡಿಸಂ ಮಾಡೋ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಅಂಗಡಿಗಳಿಗೆ ಬಂದ್ ಮಾಡಿಸ್ತಾರೆ. ನಿಜವಾಗ್ಲೂ ಇವರಿಗೆ ಮಾನ ಮರ್ಯಾದೆ ಇದ್ರೆ ಬಹಿರಂಗವಾಗಿ ಬಂದು ಮಾಧ್ಯಮ ಮಿತ್ರರ ಮುಖಾಂತರ ಕ್ಷಮೆ ಯಾಚನೆ ಮಾಡಬೇಕು ಮಹಿಳೆಯರಿಗೆ. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ಮತ್ತೆ ದಲಿತರು ಎಲ್ಲರೂ ಸೇರ್ಕೊಂಡು ಅವ್ರ ಮನೆ ಮುತ್ತಿಗೆ ಹಾಕೋದು ಡೌಟೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಇವರು ಏನು ಇದು ಅವ್ರದ್ದು ಏನು ನಡೀತಾ ಇಲ್ಲ, ಅವ್ರು ಸೋತಿರೋ ಒಂದು ಇದ್ರಲ್ಲಿ ಅವ್ರಿಗೆ ಒಂಥರ ತಲೆ ಕೆಟ್ಟೋಗಿದೆ, ಅದಕ್ಕೋಸ್ಕರ ಇದೆಲ್ಲ ಮಾತಾಡ್ತಾರೆ. ಸೊ ಮುಂದಿನ ದಿನಗಳಲ್ಲಿ ಏನ್ ಅವ್ರು ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರು ಎಲ್ಲರೂ ದಲಿತರು ವಿರುದ್ಧ ಮನೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಪ್ರೊಟೆಸ್ಟ್ ಮಾಡ್ತೀವಿ.